ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮ್ಮದ್ ಅವರನ್ನ ರಾಜೀನಾಮೆ ಕೊಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಅವರು ರಾಜೀನಾಮೆ ಕೊಡೋದಕ್ಕೆ ಮೀನಾಮೇಷ ಇಳಿಸಿದ್ರು. ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅವರನ್ನ ಬಿಡುಗಡೆ ಮಾಡಲಾಗಿದೆ. ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡಲಾಗಿದ್ದಂಥ ಆದೇಶವನ್ನ ಸಿಎಂ ಹಿಂಪಡೆದಿದ್ದಾರೆ. ನಜೀರ್ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಅವರು ರಾಜೀನಾಮೆ ಕೊಡೋದಕ್ಕೆ ಮೀನಾಮೇಷ ಎಣಿಸಿದ್ರು. ರಾಜೀನಾಮೆ ಕೊಟ್ಟಿರಲಿಲ್ಲ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದರು ನಜೀರ್ ಅಹಮ್ಮದ್. ಆಗ ಅವರು ರಾಜೀನಾಮೆ ಕೊಟ್ರಾ ಇಲ್ಲೋ ಬಗ್ಗೆ ಇನ್ನೂ ಕೂಡ ಸಿಎಂ ಕಚೇರಿಯಿಂದ ಯಾವುದೇ ಸ್ಪಷ್ಟತೆ ಬಂದಿಲ್ಲ. ಈಗ ಆದೇಶ ಮಾಡಲಾಗಿದೆ. ಏನು ಆದೇಶ? ನಜೀರ್ ಅಹಮ್ಮದ್ ಅವರನ್ನ ನೇಮಕ ಮಾಡಿರೋದನ್ನ ಈಗ ಅವರನ್ನು ಬಿಡುಗಡೆಗೊಳಿಸಿದ್ದೀವಿ ಅನ್ನುವಂಥ ಆದೇಶವನ್ನು ಮಾಡಲಾಗಿದೆ. ಸೊ ಅದರ ಅರ್ಥ ನಜೀರ್ ಅಹಮ್ಮದ್ ಇನ್ನು ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಅಲ್ಲ ಅನ್ನೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ಈಗ ಮರ್ಯಾದೆ ಉಳಿಸಬೇಕು ಅನ್ನೋದಕ್ಕೆ ಈ ಪ್ರಯತ್ನನ ಹೆಂಗೆ? ರಕ್ಷತ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡದೇ ಇರುವಂತಹ ಕಾರಣಕ್ಕಾಗಿ ಯಾರ್ಯಾರು ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಗಳನ್ನ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಒಬ್ಬೊಬ್ಬರಾಗಿ ಅವರ ವಿರುದ್ಧ ಕ್ರಮವನ್ನ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಆರಂಭಿಕವಾಗಿ ಅಬ್ದುಲ್ ಜಬ್ಬಾರ್ ಅವರನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾದಂತ ಹೈಕಮಾಂಡ್ ಅವರ ಅಧ್ಯಕ್ಷ ಸ್ಥಾನವನ್ನು ಕೂಡ ವಾಪಸ್ ಪಡೆದುಕೊಂಡಿತ್ತು. ಈಗ ಅದರ ಬೆನ್ನಲ್ಲೇ ನಜೀರ್ ಅಹಮ್ಮದ್, ವಿಧಾನಸಭಾ ಸದಸ್ಯರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮ್ಮದ್ ಅವರನ್ನ ಅವರ ಹುದ್ದೆಗೆ ನೇಮಕ ಮಾಡಿ ಹೊರಡಿಸಲಾಗಿರತಕ್ಕಂಥ ಆದೇಶವನ್ನ ಹಿಂಪಡೆಯಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಧಿಕೃತವಾಗಿ ಈ ಆದೇಶವನ್ನ ಮಾಡಿದ್ದು ನಜೀರ್ ಅಹಮ್ಮದ್ ಅವರನ್ನ ಆ ಹುದ್ದೆಯಿಂದ ಕೋಕ್ ನೀಡಲಾಗಿದೆ. ಸೊ ಈ ಮೂಲಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಿರಾಕರಣೆ ಮಾಡಿದ ನಜೀರ್ ಅಹಮ್ಮದ್ ಅವರಿಗೆ ಹೈಕಮಾಂಡ್ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಆದೇಶವನ್ನು ನೀಡಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕಂದ್ರೆ ನಜೀರ್ ಅಹಮ್ಮದ್ ಪಕ್ಷದ ವಿಧಾನಸಭಾ ಸದಸ್ಯರಾಗಿದ್ದುಕೊಂಡು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಇದ್ರೂ ಕೂಡ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು, ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ರ ಬಗ್ಗೆ ವರದಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ನಜೀರ್ ಅಹಮ್ಮದ್ ಅವರನ್ನ ಅವರ ಸ್ಥಾನದಿಂದ ಕೋಕ್ ನೀಡಲಾಗಿದೆ. ಸೊ ಈ ಮೂಲಕ ನಜೀರ್ ಅಹಮ್ಮದ್ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಟಾಂಗ್ ಅನ್ನ ಹೈಕಮಾಂಡ್ ನೀಡಿದೆ. ಯಾಕಂತಂದ್ರೆ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು ಇದಕ್ಕೆಲ್ಲ ಪ್ರಮುಖವಾದಂತ ಕಾರಣ. ಮುಸ್ಲಿಂ ನಾಯಕತ್ವದ ಮಧ್ಯದಲ್ಲಿ ಈಗ ದೊಡ್ಡ ಮಟ್ಟದ ಜಟಾಪಟಿ ಮುಂದುವರೆದಿದ್ದು, ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಲೀಂ ಅಹಮ್ಮದ್ ಮತ್ತು ರಿಜ್ವಾನ್ ಅವರು ನಜೀರ್ ಅಹಮ್ಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ, ಮುಖ್ಯವಾಗಿ ಜಮೀರ್ ಅಹಮ್ಮದ್ ಅವರ ಟೀಮ್ ನ ವಿರುದ್ಧವಾಗಿ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಹೈಕಮಾಂಡ್ ಕೂಡ ವರದಿ ಸಲ್ಲಿಕೆಯಾಗಿತ್ತು. ವರದಿಯ ಬೆನ್ನಲ್ಲೇ ಅಬ್ದುಲ್ ಜಬ್ಬಾರ್ ಅವರಿಗೆ ಕೆಪಿಸಿಸಿಯ ಏನು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನು ಅವರು ತೆಗೆದುಹಾಕುವಂತ ನಿರ್ಧಾರವನ್ನು ತೆಗೆದುಕೊಂಡ ಬೆನ್ನಲ್ಲೇ ಅವರೇ ರಾಜೀನಾಮೆಯನ್ನು ನೀಡಿದ್ರು. ಅದರ ಬೆನ್ನಲ್ಲೇ ನಜೀರ್ ಅಹಮ್ಮದ್ ಅವರಿಗೂ ಕೂಡ ರಾಜೀನಾಮೆ ನೀಡುವಂತೆ ಸೂಚನೆ ಕೊಟ್ಟಿದ್ರು ಕೂಡ ಕಳೆದ 3 ದಿನಗಳಿಂದ ರಾಜೀನಾಮೆ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ಹೈಕಮಾಂಡ್ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ ಅಹಮ್ಮದ್ ಅವರಿಗೆ ಕೋಕ್ ನೀಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತವಾಗಿ ಸಂಬಂಧಪಟ್ಟ ಆದೇಶ ಮಾಡಿದ್ದು, ರಾಜೀನಾಮೆ ನೀಡಲಿಕ್ಕೆ ಕೊಟ್ಟಂತ ಅವಕಾಶದಲ್ಲಿ ಸೂಕ್ತ ಸಮಯದಲ್ಲಿ ರಾಜೀನಾಮೆ ನೀಡದ ಕಾರಣಕ್ಕಾಗಿ ನಜೀರ್ ಅಹಮ್ಮದ್ ಅವರನ್ನ ನೇಮಕ ಮಾಡಿ ಹೊರಡಿಸಲಾಗಿರ್ತಕ್ಕಂಥ ಆದೇಶವನ್ನ ಮುಖ್ಯಮಂತ್ರಿಗಳು ವಾಪಸ್ ಪಡೆದಿದ್ದಾರೆ. ಆ ಮೂಲಕ ನಜೀರ್ ಅಹಮ್ಮದ್ ಅವರಿಗೆ ದೊಡ್ಡ ಮಟ್ಟದ ರಾಜಕೀಯವಾಗಿರ್ತಕ್ಕಂಥ ಶಾಕ್ ಅಂದ್ರೂ ಕೂಡ ತಪ್ಪಾಗಲಾರದು. ನಜೀರ್ ಅಹಮ್ಮದ್ ಅವರು ಕಳೆದ ರಾತ್ರಿ ತಮ್ಮ ಬೆಂಬಲಿಗರೊಂದಿಗೆ ಜೈಮಾಲ್ ರಸ್ತೆಯಲ್ಲಿರ್ತಕ್ಕಂಥ ನಿವಾಸದಲ್ಲಿ ದೊಡ್ಡ ಮಟ್ಟದ ಸಭೆಯನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ರಾಜೀನಾಮೆ ನೀಡದಂತೆ ಒತ್ತಡವನ್ನು ಕೂಡ ಹಾಕಿದ್ರು. ಆದರೆ ಪಕ್ಷದ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ರಾಜೀನಾಮೆ ನೀಡದ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದಿಂದ ಅವರು ಕಿತ್ತಾಕ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಧಿಕೃತವಾಗಿರುವಂತಹ ಆದೇಶವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸೊ ಅಲ್ಲಿಗೆ ಇದು ಗೇಟ್ ಪಾಸ್ ಹಂಗಿದ್ರೆ ಆನಂದ್, ಇದು ಖಂಡಿತವಾಗ್ಲೂ ಕೂಡ ಗೇಟ್ ಪಾಸ್, ಇದು ಕೋಕ್ ಬಹಳ ಸ್ಪಷ್ಟವಾಗಿ ಇದು ಕೋಕೋ. ಯಾಕಂತಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಅಂತಕ್ಕಂಥ ಪ್ರಭಾವಿ ಹುದ್ದೆ ಆಗಿದ್ದು, ಇದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀಡುವ ಮೂಲಕ ಅಚ್ಚರಿಯನ್ನು ಕೂಡ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಆ ನಿರ್ಧಾರ ಒಂದು ಅಚ್ಚರಿಗೆ ಕೂಡ ಕಾರಣ ಆಗಿತ್ತು. ಆದ್ರೆ ಈಗ ಪಕ್ಷದ ಇಂಥ ಪ್ರಮುಖವಾದ ಹುದ್ದೆಯಲ್ಲಿದ್ದು ಕೂಡ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡದೇ ಇರತಕ್ಕಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಆರೋಪದ ಮೇಲೆ ನಜೀರ್ ಅಹಮ್ಮದ್ ಅವರಿಗೆ ರಾಜೀನಾಮೆ ನೀಡಲಿಕ್ಕೆ ಸೂಚನೆ ಕೊಡಲಾಗಿತ್ತು. ಆ ಸೂಚನೆ ಪಾಲನೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅಧಿಕೃತವಾಗಿ ಅವರಿಗೆ ಕೋಕ್ ನೀಡಲಾಗಿದೆ. ಎಸ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.